Hello guys, welcome back to our new vlog. ಗೈಸ್, ಈ ವ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಇವತ್ತು ವರಲಕ್ಷ್ಮಿ ಹಬ್ಬ ಇದೆ. ಮನೆಯಲ್ಲಿ ದೇವ್ರನ್ನ ಕೂರಿಸಿದ್ದಾರೆ, ಅಂದ್ರೆ ವರಲಕ್ಷ್ಮಿ ದೇವಿನ ಕೂರಿಸಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಗೈಸ್. ಸಂಜೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ವ್ಲಾಗು. ಬೆಳಗ್ಗೆಯಿಂದ ತುಂಬಾ ಕೆಲಸ ಆಯ್ತು. ಅಂದ್ರೆ ಮನೆಯಲ್ಲೇ ಇರ್ಲಿಲ್ಲ, ಚಿಕ್ಕಬಳ್ಳಾಪುರ ಸ್ವಲ್ಪ ವರ್ಕ್ ಇತ್ತು. ಆ ವರ್ಕ್ ಕಂಪ್ಲೀಟ್ ಮಾಡಕ್ಕೆ ಹೋಗಿದ್ದೆ. ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡ್ಕೊಂಡು 9ಗೆ ಹೋದೆ. ಊಟ ಮಾಡ್ಕೊಂಡು ಮಧ್ಯಾಹ್ನ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 1 ಆಯ್ತು ಗೈಸ್. 1ಗೆ ಬಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಇದ್ದೇಳಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ವ್ಲಾಗ್ ಇವತ್ತು ಡೇ ಎಲ್ಲ ಶೂಟ್ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಆಗಿಲ್ಲ ಗೈಸ್. ವರ್ಕ್ ತುಂಬಾ ಇತ್ತು, ಅದಕ್ಕೆ ಡೇ ಅಲ್ಲೆಲ್ಲ ಶೂಟ್ ಮಾಡಕ್ ಆಗಿಲ್ಲ. ನಮ್ಮೇಲೆ ಬೈಸ್ ನಾನು ಮಲ್ಕೊಂಡಿದ್ದೆ. ಅವಾಗ ಬಂದಿದ್ರಂತೆ, ಬಂದು ಮತ್ತೆ ವಾಪಸ್ ಹೋಗಿದ್ದಾರೆ. ಮತ್ತೆ ಅವಾಗ ಶಶಿ ಬಂದಿದ್ದ. ನಾನು ಹೇಳ್ದಾಗ ಅವ್ನು ಹೇಳ್ದ, ಅಣ್ಣ ಎಲ್ಲ ಮೋಕ್ಷ ಅವರೆಲ್ಲ ಬಂದಿದ್ರು ಅಂತ ಹೇಳ್ದ. ಹೌದಾ, ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳ್ದೆ. ಬರ್ತೀನಣ್ಣ ಅಂತೇಳಿ ಹೋದ್ನು. ಅವ್ನಿಗೇನು ವರ್ಕ್ ಇದೆ ಅಂತ, ಅದಕ್ಕೆ ಅವಾಗ ಮುಗಿಸ್ಕೊಂಡ್ ಬರ್ತೀನಿ ಅಣ್ಣ ಅಂತ ಹೇಳ್ದ. ಬನ್ನಿ ಗೈಸ್, ಇವಾಗ ನಿಮ್ಗೆ ಹೇಗೆ ನಡೀತಿದೆ ಒಳಗಡೆ, ಹೇಗಿದೆ ಏನೇನು ಹೆಂಗ್ ಮಾಡಿದಾರ ನಮ್ಮಮ್ಮ ಎಲ್ಲ ತೋರಿಸಿದಾಗ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಒಳಗಡೆ ಹೇಗಿದೆ ಹೇಗೆ ಮಾಡಿದ್ದಾರೆ, ದೇವ್ರನ್ನ ಹೇಗೆ ಕೂರಿಸಿದ್ದಾರೆ, ಯಾವ ತರ ಕೂರಿಸಿದ್ದಾರೆ, ಹೇಗಿದೆ ಏನು ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆಗ್ತಾನೆ ಹೇಳಿದೆ, ಶಾರ್ಟ್ಸ್ ಹೋಗಿ ಹೇಳಕ್ ಬರ್ತದೆ ಗೈಸ್. ಶಾರ್ಟ್ಸ್ ಹಾಕಿದೀನಿ, ನೋಡ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಶಾರ್ಟ್ಸ್ ನೋಡಿದೀರಾ ನೋಡ್ಬೋದು. ಮತ್ತೊಂದ್ಸತಿ ತೋರಿಸ್ತೀನಿ ಗೈಸ್, ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಗೈಸ್. ಎಲ್ಲ 1 ವೀಕ್ ಇಂದ ಪ್ರಿಪರೇಷನ್ ಅಮ್ಮದು. ನಮಗೆ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಇವಾಗ ನಮ್ಮ ಮಾತಾಡ್ಸೋಣ, ಹೇಗೆ ಮಾಡಿದ್ದಾರೆ ಏನು ಅಂತ. ಎಷ್ಟು ದಿನದ ಇದೆಲ್ಲ ಇದು ಎಷ್ಟು ದಿನ ಪ್ರಿಪರೇಷನ್ ಇವೆಲ್ಲ? ಈ ಕಡೆ ನೋಡು. ಒಂದು ವಾರದಿಂದ ಪ್ರಿಪರೇಷನ್. ಏನೇನು ಮಾಡೋದು ಒಂದು ವಾರದಿಂದ? ಎಲ್ಲ ಮನೆ ಕ್ಲೀನಿಂಗು, ಮತ್ತೆ ಇದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಇದು ಬೆಡ್ಶೀಟ್ ಎಲ್ಲ ಒಗಿಯೋದು, ಎಲ್ಲ ಮನೆ ಕ್ಲೀನಿಂಗ್ ನೋಡ್ಬೋದು ಗೈಸ್. 1 ವಾರದಿಂದ ಎಲ್ಲ ಕಷ್ಟಪಟ್ಟು ಫೈನಲಿ ಇಷ್ಟು ಮಾಡಿದ್ದಾರೆ. ನೋಡ್ಬೋದು ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಇವಾಗ ಸ್ವಲ್ಪ ನಮ್ಮ ವಿಡಿಯೋ ಗೈಸ್ ಬರ್ತಾ ಇದ್ದಾರಂತೆ. ಅವ್ರ ಮನೆಯಲ್ಲಿ ಹೇಗಿದೆ ಏನೋ ಅಂತ ಹೇಳಿ. ಇವತ್ತೆಲ್ಲ ಫೆಸ್ಟಿವಲ್ ವೈಬ್ಸ್ ಗೈಸ್. ಏನು ಗೇಮ್ಸು ಏನೂ ಇಲ್ಲ, ವರ್ಕೌಟು ಮಾಡಿಲ್ಲ ಇವತ್ತು. ಸ್ಪೇಸ್ ಇಲ್ಲ ಗೈಸ್. ಸ್ಪೇಸ್ ಆಚೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಗೈಸ್ ಕೇಳಿದೆ. ಅವಾಗ ಲೈಟ್ ಆಗಿ ಮಳೆ ಬಿತ್ತು, ಅಂದ್ರೆ ಅಷ್ಟು ಜಾಸ್ತಿ ಬಿದ್ದಿಲ್ಲ, ಲೈಟ್ ಆಗಿ ಬಿತ್ತು ಮಳೆ. ಅದಕ್ಕೆ ಮಳೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ಆಚೆ ಹೋಗಿಲ್ಲ ಗೈಸ್ ವರ್ಕೌಟ್ ಮಾಡಕ್ಕೆ, ಇಲ್ಲಾಂದ್ರೆ ಹೋಗ್ತಾ ಇದೆ ಆಚೆನೆ. ಬನ್ನಿ ಗೈಸ್, ಇವಾಗ ನಮ್ಮ ಗೈಸ್ ಬಂದ್ರೆ ಅವ್ರ ಮನೇಲಿ ಹೇಗ್ ಮಾಡಿದ್ದಾರೆ ಏನೋ ಅಂತ ಹೋಗಿ ನೋಡೋಣ.
ಗೈಸ್, ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 1 ವೀಕ್ ಮುಂಚೆನೆ ನಮ್ಮ ಅಮ್ಮ ಒಂದು ಸ್ಟ್ಯಾಂಡ್ ತರದ್ದು ಬುಕ್ ಮಾಡಿದ್ರು ಗೈಸ್. ಆ ಬುಕ್ ಅಂತಾನೆ ಅಂದ್ರೆ ದೇವ್ರನ್ನ ಕೂರ್ಸಿದ್ಮೇಲೆ ದೇವ್ರ ಕೆಳಗಡೆ ಐಟಮ್ಸ್ ಇರ್ತಾರಲ್ಲ, ಸ್ವೀಟು, ಮಿಕ್ಸರು, ಏನೇನೋ ಅವೆಲ್ಲ, ಅದಕ್ಕೆ ಒಂದು ಸ್ಟ್ಯಾಂಡ್ ತರಿಸಿದ್ರು. ಇಲ್ಲಿ ನೋಡ್ಬೋದು, ಇದೇ ಸ್ಟ್ಯಾಂಡ್ ಇದು, ಅದೇ ಸ್ಟ್ಯಾಂಡ್ ಇದು. ಈ ಸ್ಟ್ಯಾಂಡ್ 1 ವೀಕ್ ಆಗಿದೆ ಗೈಸ್. ಬುಕ್ ಮಾಡಿ 1 ವೀಕ್ ಆಗಿದೆ. 1 ವೀಕ್ ಆದ್ರೂ ಬಂದಿರಲಿಲ್ಲ. ನೆನ್ನೆ ಬಂತು. ನಮ್ಮ ಇದು ಬರುತ್ತೆ ಇಲ್ವಾ ಅಂತ ಹೇಳ್ತಾ ಇದ್ರು. ಬರುತ್ತೆ ಇಲ್ಲ ನೋಡು ಅಂತ. ನೋಡಿದ್ರೆ ಆನ್ ದ ವೇ ಅಂತ ತೋರಿಸ್ತಾ ಇತ್ತು ಫ್ಲಿಪ್ಕಾರ್ಟ್ ಅಲ್ಲಿ, ನಾಳೆ ಬರುತ್ತೆ ಅಂತ. ಬಂದು ನೋಡಿದ್ರೆ ಎಷ್ಟಿದೆ ಗೈಸ್. ಇದು ಏನಕ್ಕೂ ಯೂಸ್ ಆಗ್ತಾ ಇಲ್ಲ ಇವಾಗ. ಇದನ್ನ ಏನಾದ್ರು ಯೂಸ್ ಮಾಡ್ಬೇಕು ಅಂತ ಇದಾರೆ. ಇದಕ್ಕೆ ಏನಕ್ಕಪ್ಪ ಇದು ಮಾಡ್ಸಿದ್ದು, ತರ್ಸಿದ್ದೇನಕ್ಕಪ್ಪ ಅಂತ ಹೇಳಿದ್ರೆ, ಇದ್ರ ಮೇಲೆ ಏನಾದ್ರು ಸ್ವೀಟ್ಸ್ ಇಡಕ್ಕೆ, ಅಲ್ಲಿ ಕೆಳಗಡೆ ಏನಾದ್ರು ಡೆಕೋರೇಷನ್ ಮಾಡಿ ಇದ್ರ ಮೇಲೆ ಇಡಕ್ಕೆ ಬುಕ್ ಮಾಡಿದ್ರು. ನೋಡಿದ್ರೆ ಇದು ಇದಾಗಿಲ್ಲ, ಯೂಸ್ ಆಗಿಲ್ಲ ಗೈಸ್. ಇವತ್ತು ಇದು ಯೂಸ್ ಆಗಿಲ್ಲ ಅಂತ ಹೇಳಿ ಟೇಬಲ್ ಇಟ್ಟು, ಒಂದು ಚಿಕ್ಕದು ಒಂದು ದೊಡ್ಡದು ಟೇಬಲ್ ಇಟ್ಟು ಅದ್ರ ಮೇಲೆ ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಇಷ್ಟೇ ಗೈಸ್. ಇದು ನೋಡ್ಬೋದು ಎಷ್ಟಿದೆ ಅಂತ. ಇದ್ರದ್ದು ಪ್ರೈಸ್ ಬಂದು ಎಷ್ಟಿರ್ಬೋದು ಗೈಸ್, ಇಷ್ಟಿರ್ಬೋದು ಅಂತ ಅನ್ಕೊಂಡ್ರೆ 1050 ಕೊಟ್ಟು ಇಷ್ಟು ತಗೊಂಡಿದ್ದಾರೆ. ಆದ್ರೆ ಇದರಿಂದ ಏನು ಯೂಸ್ ಇಲ್ಲ. ನೋಡ್ಬೇಕು, ಯೂಸ್ ಇದೆ, ಆದ್ರೆ ಇವಾಗ ಸದ್ಯಕ್ಕೆ ಯೂಸ್ ಇಲ್ಲ. ಅಂದ್ರೆ ಏನಾದ್ರು ಇವಾಗ ನೆಕ್ಸ್ಟ್ ಫುಟ್ ವೇರ್ಸ್ ಏನಾದ್ರು ಇಟ್ಕೊಬಹುದು ಇದ್ರ ಮೇಲೆ, ಇಲ್ಲ ಅಂದ್ರೆ ಪಾಟ್ಸ್ ಏನಾದ್ರು ಇಟ್ಕೊಬಹುದು. ಪ್ಲಾನ್ ಮಾಡ್ತಾರೆ ನಮ್ಮ ಏನೋ ಇಡಕ್ಕೆ. ಇವಾಗ ಬನ್ನಿ ಗೈಸ್, ಬೇಗ ಹೋಗೋಣ. ನಮ್ಮ ಮೇರೆ ಬೈಸ್ ಮತ್ತೆ ಏನಾದ್ರು ಅವ್ರ ಮನೆಯಲ್ಲಿ ಹೇಗಿದೆ ಪ್ರಿಪರೇಷನ್ ಹೇಗ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಗೈಸ್. ಆಚೆ ಬಂದಿದ್ದೀನಿ ಇವಾಗ. ಬೇರೆ ಗೈಸ್ ಇನ್ನ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದಾರೆ. ನಿಮ್ಗೆ ಅವಾಗಿಂದ ಸಾಂಗ್ ಕೇಳಿಸ್ಬೋದು ಗೈಸ್. ಏನು ಅಂತ ಹೇಳಿದ್ರೆ, ಅದೇ ಫೆಸ್ಟಿವಲ್ ವೈಸ್. ಇದನ್ನು ನಮ್ಮ ದೇವಸ್ಥಾನ ಹತ್ರ ಮೊನ್ನೆ ನಾವು ಬೈಕ್ ಇದ್ ಮಾಡಿದ್ವಲ್ಲ ಗೈಸ್, ಬೈಕ್ ಪೂಜೆ ಮಾಡಿದ್ವಲ್ಲ, ಅದೇ ದೇವಸ್ಥಾನ ಹತ್ರ ಸಾಂಗ್ಸ್ ಹಾಕಿದ್ದಾರೆ. ದೇವ್ರ ಹಾಡಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಅದೇ ಹಬ್ಬ ಸ್ಪೆಷಲ್ ಆಗಿ ಸಾಂಗ್ಸ್ ಹಾಕಿದ್ದಾರೆ. ಬನ್ನಿ ಗೈಸ್, ನಮ್ಮ ವಯಸ್ಸು ಹತ್ರ ಹೋಗೋಣ. ಸ್ವಲ್ಪ ಅವ್ರನ್ನ ತಲೆ ಹಾಕೋಣ. ಹಲೋ ಗೈಸ್, ಇವಾಗ ನೋಡ್ಬೋದು ಬೇರೆ ಬೈ ಆಕಾಶ್ ಬಂದಿದ್ದಾನೆ. ನಿಮ್ಮನೇಲಿ ಇಟ್ಟಿದ್ದಾನ? ಓಕೆ, ಈ ಸರಿ ಇಡಿಲ್ಲ, ನೆಕ್ಸ್ಟ್ ಸರಿ ಇಡಿ. ಏನೋ ಇನ್ನೊಂದ್ಸತಿ ಹೇಳು. ಈ ಸರಿ ಇಕ್ಕಲ್ಲ, ನೆಕ್ಸ್ಟ್ ಸರಿ ಇಕ್ತೀನಿ. ಏನೊಂದ್ಸತಿ ಇಕ್ಕಲ್ಲ ಅಂತ ಗೈಸ್. ನೆನ್ನೆ ಹೇಳ್ದ ಇವನು ಇಕ್ತೀನ ಅಂತ, ಇವತ್ತು ನೋಡಿದ್ರೆ ಇಕ್ಕಲ್ಲ ಅಂತ ಹೇಳಿದ್ದಾನೆ. ಇವತ್ತು ನಮ್ಮ ನಿದರ್ಶನ ಬಂದಿದ್ದಾನ. ಹೇಳ, ನೀವ್ ಇಟ್ಟಿಲ್ವಾ? ಯಾಕೆ ನಾವು ಈ ಹಬ್ಬ ಮಾಡಲ್ಲ ನೀವು ಗೈಸ್? ನಮ್ ಕಡೆ ಹೆಂಗಂದ್ರೆ, ಸ್ವಲ್ಪ ಏನೋ ಮಾಡ್ತಾರೆ, ಸ್ವಲ್ಪ ಏನೋ ಮಾಡಲ್ಲ. ಇವ್ರು ಮಾಡಲ್ವ ಅಂತ, ಇವ್ರು ನೋಡಿದ್ರೆ ನೆಕ್ಸ್ಟ್ ಇಯರ್ ಇಡ್ತಾರಂತೆ. ನಮ್ ಶೇಷಾದ್ರಿ ಅವರು ಮಾಡಲ್ಲ ಅನ್ಸುತ್ತೆ. ಸುಮ್ನೆ ಅವ್ರು ಎಲ್ಲಾರು ಮಾಡಲ್ಲ ಅಂತ ಏನ್ ಮಾಡೋದೇ ಇಲ್ಲ ಅಂತಲ್ಲ, ಎಲ್ಲ ಪೂಜೆ ಮಾಡ್ತಾರೆ. ಲಕ್ಷ್ಮಿ ಪೂಜೆ ಮಾಡಿ ಮಾಡ್ತಾರೆ. ಯಾರು ಇಡೋದೇ ಇಲ್ಲ ಅಂತ ಒಂದು 60% ಇಡ್ತಾರೆ, 40% ಇಡಲ್ಲ. ನೋಡು, ನಮ್ ಶೇಷ ಅವರು ಇಟ್ಟಿದ್ದಾರೆ ಅನ್ಸುತ್ತೆ. ಇಟ್ಟಿದ್ದಾರೆ ಅವರು. ಇಟ್ಟಿಲ್ಲ ಅವರು. ಬನ್ನಿ ಗೈಸ್, ಇವಾಗ ಸ್ವಲ್ಪ ಏನಿಲ್ಲ, ವರ್ಕ್ ಏನಿಲ್ಲ. ಸ್ವಲ್ಪ ಹೊತ್ತು ಸ್ವಲ್ಪ ಎಡಿಟ್ ಇದೆ. ಅಂದ್ರೆ ಇವಾಗ ವ್ಲಾಗ್ ಸ್ವಲ್ಪ ನೆಕ್ಸ್ಟ್ ಏನಾದ್ರು ಶೆಡ್ಯೂಲ್ ಬರ್ಕೊಬೇಕು. ಎಡಿಟ್ಸ್ ಏನಿಲ್ಲ, ಸ್ವಲ್ಪ ಸುಮ್ನೆ ಶೆಡ್ಯೂಲ್ ಬರ್ಕೊಬೇಕು. ಆ ಶೆಡ್ಯೂಲ್ ಬರ್ಕೊಳ್ಳೋಣ. ನೀವ್ ನೋಡ್ಬೋದು, ನಮ್ ಶೇಷಾದ್ರಿ ಅಲ್ಲಿದ್ದಾನೆ. ನಾಳೆ ಏನೋ ಅವ್ರು ಇದಕ್ಕೆ ಹೋಗ್ಬೇಕಂತೆ, ದೇವಸ್ಥಾನಕ್ಕೆ. ಯಶು ನೋಡ್ಬೋದು, ಅಲ್ಲಿದ್ದಾನೆ ಅವನು ಫುಲ್ ವರ್ಕ್ ಮಾಡ್ತಾ ಇದ್ದಾನೆ. ಅವಾಗೇನು ಹೇಳಿದೆ ನಾನು, ಅವನಿಲ್ಲ ಏನೋ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ಇವಾಗ ಬನ್ನಿಗೆ ಸ್ವಲ್ಪ ಬಿಟ್ಕೊಂಡು ಬೇಗ ಊಟ ಮಾಡಿ ಬೆಳಗ್ಗೆ. ವ್ಲಾಗ್ ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಹಬ್ಬದ್ದು ವ್ಲಾಗ್ ಇದು. ಹಬ್ಬದ್ದು ವ್ಲಾಗ್ ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಇವಾಗ ಬೇಗ ಒಂದು ಊಟ ಮಾಡೋಣ. ಹೋಗಿ ಇವತ್ತು ವರ್ಕೌಟ್ ಮಾಡಿಲ್ಲ, ಪ್ರೀ ವರ್ಕೌಟ್ ಇಲ್ಲ, ಫಸ್ಟ್ ವರ್ಕೌಟ್ ಇಲ್ಲ ಗೈಸ್. ಇವತ್ತು ಅದ್ ತಗೊಂತೀನಿ, ಟ್ರೈ ಮಾಡ್ತೀನಿ. ಊಟಕ್ಕೆ ಟ್ರೈ ಮಾಡ್ತೀನಿ. ಇದು ತಗೊಂಡಿಲ್ಲ, ಮುಂದೆ ವರ್ಕೌಟ್ ಮುಂಚೆನೆ ತಗೊಂಡಿಲ್ಲ, ವರ್ಕೌಟ್ ಆದ್ಮೇಲೆ ತಗೊಂಡಿಲ್ಲ. ಡೈರೆಕ್ಟ್ ಊಟ ನಾವು ಸ್ವಲ್ಪ ಬೈಟ್ ಪಿನಟ್ಸ್ ತಿನ್ನೋಣ ಬನ್ನಿ ಗೈಸ್. ಹಲೋ ಗೈಸ್, ಊಟ ಮಾಡಿದೆ. ಊಟ ಮಾಡಿ ಸ್ವಲ್ಪ ಹೊತ್ತು
ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿದೆ ನಾವು ಅದನ್ನ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ಎಡಿಟ್ ಮಾಡಿ ಇವಾಗ ಎಡಿಟ್ ಮುಗಿಸ್ತೇವೆ ಜಸ್ಟ್ ಈಗ ತಾನೆ. ಇವಾಗ ಈ ವ್ಲಾಗ್ ನ ಎಂಡ್ ಮಾಡೋ ಟೈಮ್ ಬಂದಿದೆ. ಈ ವ್ಲಾಗ್ಗೆ ಇಷ್ಟೇ. ಈ ಫೆಸ್ಟಿವಲ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ನಾಳೆ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್. ಹಬ್ಬ ಹೆಂಗ್ ಮಾಡಿದೀವಿ, ಫೆಸ್ಟಿವಲ್ ವೈಬ್ ಚೆನ್ನಾಗಿತ್ತು ಇವತ್ತು. ಅದು ಹೇಗ್ ಕೂರ್ಸಿದ್ರು ದೇವಿನ, ನಮ್ಮ ಲಕ್ಷ್ಮೀ ದೇವಿನ ಹೇಗ್ ಕೂರ್ಸಿದ್ರು ಏನು ಅಂತ ಕಮೆಂಟ್ ಮಾಡಿ ಗೈಸ್. ಸಿಗೋಣ ಮತ್ತೊಂದು ವ್ಲಾಗ್ ಅಲ್ಲಿ, ಅಂದ್ರೆ ನಾಳೆ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.